ಸೊ ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ಕೂತಿದ್ದೀನಿ ಬೈಕ್ ಮೇಲೆ. ಇದು ಸೀಟ್ ಹೈಟ್ ಬಂದು 830 mm ಬರುತ್ತೆ. ನನಗೆ ಪಕ್ಕ 2 ಫ್ಲ್ಯಾಟ್ ಫುಟ್ ಆಗ್ತಾಯಿದೆ. ನಾನು ಆಲ್ಮೋಸ್ಟ್ 5'10.5" ಇದ್ದೀನಿ. ಸೊ ಕರೆಕ್ಟಾಗಿ ಆಗ್ತಾಯಿದೆ. ಸೊ ನೀವು ಗಾಡಿನ ಆನ್ ಮಾಡಬೇಕು ಅಂತಿದ್ರೆ ಇನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಪಿನ್ ಕೇಳುತ್ತೆ, ಅದು ಆಲ್ರೆಡಿ ಸೆಟ್ ಇರುತ್ತೆ ಪಿನ್ನು. ಇದೇನೋ ಒಳಗಡೆ ವೈಬ್ರೇಟ್ ಆಗ್ತಾಯಿದ್ದು ಗುರು, ನೋಡಿ ಹೆಂಗಿದೆ. ಇಂಟ್ರೋ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಕ್ಲಸ್ಟರ್ ಈ ಥರ ಬರುತ್ತೆ. ನೀವು ಅಕಸ್ಮಾತ್ ಮೋಡ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಅಕೌಂಟ್ ಅಂತಿದೆ. ಇಲ್ಲಿ ನೀವು ನಿಮ್ಮ ಬೈಕ್ನ ಪಿನ್ನ ಚೇಂಜ್ ಮಾಡ್ಕೊಬೋದು. ಇಲ್ಲಿ ವೆಹಿಕಲ್ ಸೆಟ್ಟಿಂಗ್ಸ್ ಅಂತ ಇದೆ. ಆಟೋ ಹೋಲ್ಡ್ ಮತ್ತು ರೀಜನ್ನು. ಆಟೋ ಹೋಲ್ಡ್ ಅಂದರೆ ಅದೇ ಎಲ್ಲಾದರೂ ಇಂಕ್ಲೈನ್ ಸರ್ಫೇಸ್ ಬಂದರೆ ಅದು ಆಟೋ ಹೋಲ್ಡ್ ಮಾಡುತ್ತೆ. ಆಮೇಲೆ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಇದೆ. ಇಲ್ಲಿ ಡಿಸ್ಟೆನ್ಸ್ ಯೂನಿಟು, ಟೆಂಪ್ರೇಚರ್ ಯೂನಿಟು, ಪ್ರೆಷರ್ ಯೂನಿಟು, ಟೈಮು ಎಲ್ಲ ತೋರಿಸುತ್ತೆ. ವೆಹಿಕಲ್ ಮೋಡ್ಸಿಗೆ ಬರೋದಾದರೆ ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡ್ ಮೋಡ್ ಅಂತ ಇದೆ. ಸೊ ಬೇಸಿಕ್ಲಿ ಈ ಮೋಡ್ ಏನಂದರೆ ನೀವು ಡೈಲಿ ಏನು ಯೂಸ್ ಮಾಡ್ತೀರಲ್ಲ ಅದಕ್ಕೋಸ್ಕರ. ಪ್ರೈವೇಸಿ ಮೋಡ್ ಅಂತ ಇದೆ. ಪ್ರೈವೇಸಿ ಮೋಡ್ ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ನೀವು ಈ ಮೋಡ್ನ ಹಾಕ್ಕೊಂಡು ಎಲ್ಲಾದರೂ ನೀವು ದೂರ ತೊಗೊಂಡು ಹೋಗ್ತೀರಾ ಅಂದರೆ, ಅಕಸ್ಮಾತ್ ನಿಮ್ಮ ಫ್ರೆಂಡ್ದೇ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ದು ಈ ಗಾಡಿ, ನೀವೇನಾದರೂ ಈ ಗಾಡಿನ ತೊಗೊಂಡು ಹೋಗ್ತಿದ್ದೀರಾ ಅಂದರೆ ನಿಮ್ಮ ಫ್ರೆಂಡಿಗೆ ಗೊತ್ತಾಗಲ್ಲ ನೀವೆಲ್ಲೆಲ್ಲಿ ಹೋಗ್ತಾಯಿದ್ದೀರಾ ಅಂತ. ಇದು ಇನ್ಕಾಗ್ನಿಟಾ ಮೋಡು, ಎಲ್ಲ ಎರೇಸ್ ಮಾಡೋಕ್ಕೆ. ಇದು ವೆಕೇಷನ್ ಮೋಡ್ ಅಂತ ಇದೆ. ಸೊ ಬೇಸಿಕ್ಲಿ ಈ ಮೋಡ್ ಏನಕ್ಕೆ ಇರೋದಪ್ಪ ಅಂದರೆ, ನೀವು ಅಕಸ್ಮಾತ್ ಊರಿಗೇನಾದರೂ ಹೋದರೆ ಬ್ಯಾಟ್ರಿ ಡ್ರೈನ್ ಆಗ್ತಿರುತ್ತಲ್ಲ, ಆ ಬ್ಯಾಟ್ರಿ ಡ್ರೈನಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೀವು ಊರಿಗೆ ಹೋದಾಗಲೂ ಅಷ್ಟೇ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಡ್ರೈನ್ ಆಗುತ್ತೆ. ಇಲ್ಲಿ ಸರ್ವಿಸ್ ಮೋಡ್ ಅಂತ ಇದೆ. ಈ ಸರ್ವಿಸ್ ಮೋಡಲ್ಲಿ ನೀವು ಪಿನ್ನ ಚೇಂಜ್ ಮಾಡೋಕ್ಕಿರುತ್ತೆ ಟೆಂಪ್ರರಿ ಆಗಿ. ಸೊ ಅಕಸ್ಮಾತ್ ನೀವು ಸರ್ವಿಸ್ ಮಾಡೋಕ್ಕೆ ನೀವೇನಾದರೂ ಕೊಟ್ಟಾಗ ಪಿನ್ ಟೆಂಪ್ರರಿಗೆ ಒಂದು ಪಿನ್ ಸೆಟ್ ಮಾಡಿಕೊಡ್ಬೇಕಾಗತ್ತೆ. ಆವಾಗ ಸರ್ವಿಸ್ ಅವ್ರಿಗೆ ನಮ್ಮ ಬೈಕ್ ಡೀಟೇಲ್ಸ್ ಎಲ್ಲ ಗೊತ್ತಾಗಲ್ಲ. ರೈಡಿಂಗ್ ಮೋಡ್ಸಿಗೆ ಬರೋದಾದರೆ ರೈನ್ ಮೋಡ್ ಇದೆ, ಟೂರಿಂಗ್ ಮೋಡು, ಪರ್ಫಾರ್ಮೆನ್ಸು, ಈಕೋ, ಆಮೇಲೆ ಕಸ್ಟಮಲ್ಲಿ ನೋಡಿ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಪವರು, ಟ್ರ್ಯಾಕ್ಷನ್ ಕಂಟ್ರೋಲು, RB, RC, ABS ಎಲ್ಲ ಸೆಟ್ ಮಾಡ್ಕೊಬೋದು. ಇಲ್ಲಿ ನೋಡಿ 60% ಅಂತ ಇದೆ. ನಿಮ್ಮ ಅಕಾರ್ಡಿಂಗ್ಲಿ ಸೆಟ್ ಮಾಡ್ಕೊಬೋದು. ಸೊ ಇದಿಷ್ಟು ರೈಡಿಂಗ್ ಮೋಡ್ಸು. ಕನೆಕ್ಷನ್ಸಿಗೆ ಬರೋದಾದರೆ ಮೊಬೈಲ್ ನೋಡಿ, ಮೊಬೈಲ್ ಡಿವೈಸು, ಬ್ಲೂಟೂತ್ ಹೆಡ್ಸೆಟ್ ಎಲ್ಲ ಕನೆಕ್ಟ್ ಮಾಡ್ಕೊಬೋದು. ಸೊ ಇದಿಷ್ಟು ಎಲ್ಲ ನೀವು ಏನು ಬೇಕಾದರೂ ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೊಬೋದು. ಸಪೋಸ್ ನಿಮಗೆ ಹಿಂದ್ಗಡೆ ಬರಬೇಕು ಅಂತಲೂ ಇದ್ದರೆ ಇಲ್ಲೊಂದು ಬಟನ್ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಹೋಮ್ ಬಟನಿಗೆ ಬರ್ತೀರಾ. ಸೊ ಇದನ್ನ ನೀವು ಇಲ್ಲಿ ಪ್ರೆಸ್ ಮಾಡಿ ನಿಮ್ಮ ಮೊಬೈಲ್ ಏನಾದರೂ ಇಟ್ಟರೆ ವೈರ್ಲೆಸ್ ಚಾರ್ಜ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಚಾರ್ಜ್ ಆಗ್ತಾಯಿದೆ. ಸಕ್ಕತ್ ಒಳ್ಳೆ ಫೀಚರು ಗುರು. ಸೊ ಈ ಗಾಡಿದು ಬೇಸಿಕ್ ಡೀಟೇಲ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬಟ್ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಸೊ ಈ ಗಾಡಿ ಬಂದು ಎಲೆಕ್ಟ್ರಿಕ್ ಮೋಟ್ರ್ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ 20 bhpನ ಪ್ರೊಡ್ಯೂಸ್ ಮಾಡುತ್ತೆ ಪವರು. ಆಮೇಲೆ 60 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ನೀವು ನೋಡ್ತಿರ್ಬೋದು 360 ವ್ಯೂ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಆಲ್ ಓವರ್ ಆಗಿ ಹೇಳಬೇಕು ಅಂದರೆ ಇದು 124 kgs ಬರುತ್ತೆ ಗಾಡಿ. ತುಂಬ ಲೈಟ್ ವೆಯ್ಟ್ ಇದೆ. ಆಮೇಲೆ ಸೀಟ್ ಹೈಟು ಅಷ್ಟೇ ನಿಮಗೆ 823 mm ಬರುತ್ತೆ. ಸೊ ಆರಾಮಾಗಿ ಓಡಿಸ್ಬೋದು. 5'6", 5'5" ಇರೋರು ಆರಾಮಾಗಿ ಓಡಿಸ್ಬೋದು, ಯಾಕಂದರೆ ಲೈಟ್ ವೆಯ್ಟ್ ಆಗಿದೆ ಗಾಡಿ. ನೀವು ಆರಾಮಾಗಿ ಟ್ರಾಫಿಕಲ್ಲಿ ಫ್ಲಿಕ್ ಮಾಡ್ಬೋದು. ಆಮೇಲೆ ಆವಾಗಲೇ ಹೇಳ್ದಂಗೆ ಇದಕ್ಕೆ ಸಪ್ರೇಟು ಟ್ರಾಫಿಕ್ಗೆ ಒಂದು ಕ್ರಾಲ್ ಮೋಡ್ ಅಂತಲೂ ಒಂದು ಬರುತ್ತೆ. ಆಮೇಲೆ ಈ ಗಾಡಿಗೆ ರಿವರ್ಸ್ ಗೇರು ಬರುತ್ತೆ. ಸೊ ಆ ರಿವರ್ಸ್ ಗೇರ್ನ ನೀವು ಆನ್ ಮಾಡಬೇಕು ಅಂತಿದ್ರೆ ಅದರಲ್ಲಿ ಕ್ರಾಲ್ ಮೋಡ್ ಅಂತ ಬರುತ್ತೆ. ಆ ಕ್ರಾಲ್ ಮೋಡ್ನ ಆನ್ ಮಾಡಿಕೊಂಡು ಆಕ್ಸಿಲರೇಟ್ ಮಾಡಬೇಕು. ಆ ಆಕ್ಸಿಲರೇಷನ್ನ ನೀವು ಬಿಟ್ಟಾಗ ರಿವರ್ಸ್ ಮೋಡ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಒಂದು ಸಲ ಗಾಡಿ ರೋಡ್ ಮೇಲೆ ತೊಗೊಂಡು. ಬೇಜಾರಾಗಬೇಡಿ, ಸ್ವಲ್ಪ ಗಾಡಿನ ಸಪ್ರೇಟಾಗಿ ತೋರ್ಸೋಕ್ಕಾಗ್ತಿಲ್ಲ. ಸ್ವಲ್ಪ ತುಂಬ ಜನ ಇದ್ದಾರೆ, ಯಾಕಂದರೆ ಮೊನ್ನೆ ತಾನೇ ಲಾಂಚ್ ಆಗಿದೆಯಲ್ಲ, ಜನರು ಕೂಡ ಅಷ್ಟೇ ತುಂಬ ಜನ ಬಂದುಬಿಟ್ಟಿದ್ದಾರೆ. ಸೊ ನಿಮಗೆ ಮುಂದ್ಗಡೆ ಟೈರ್ ಪ್ರೊಫೈಲ್ ಬರೋದಾದರೆ 90/90, ಹಿಂದ್ಗಡೆನೂ ಅಷ್ಟೇ 90/90ನೇ ಬರುತ್ತೆ. 2 ಅಲಾಯ್ ವೀಲ್ಸು. ಮುಂದ್ಗಡೆ ಫ್ರಂಟ್ ಬ್ರೇಕು ಡಿಸ್ಕ್ ಆದರೆ 260 mm ಬರುತ್ತೆ, ಹಿಂದ್ಗಡೆ 220 mm ಬರುತ್ತೆ.
ಆಮೇಲೆ ಇದು ಗಾಡಿ ಬೆಲ್ಟ್ ಡ್ರೈವ್ ಆಗಿದೆ. ಸೊ ಬೆಲ್ಟ್ ಡ್ರೈವ್ ಆಗಿರೋದ್ರಿಂದ ನಿಮಗೆ ಇನ್ನೂ ಸ್ಮೂತ್ ರೈಡ್ ಸಿಗುತ್ತೆ. ಸೊ ನೀವು ಟಾಪ್ ಸ್ಪೀಡು ಒಂದು ಅರೌಂಡು 115 km/hನ ಅಚೀವ್ ಮಾಡ್ಬೋದು. ಆ್ಯಂಡ್ ರೈಡಿಂಗ್ ರೇಂಜ್ನ ನೀವು 154 km ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಚಾರ್ಜಲ್ಲಿ. ಆಮೇಲೆ 0 to 60 ಓನ್ಲಿ 3 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಲೈಟ್ ವೇಟ್ ಆಗಿರೋದ್ರಿಂದ ಗಾಡಿ. ಸೀಟು ಅಷ್ಟೇ, ಸೀಟು ತುಂಬ ಕಂಫರ್ಟೇಬಲ್ ಆಗೇ ಇದೆ. ಬಟ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ಸಿಟಿ ರೈಡ್ಸ್ಗೆ. ಇದನ್ನ ನೀವು ಲಾಂಗ್ ರೈಡ್ಸ್ ಮಾಡೋಕ್ಕೆಲ್ಲ ಆಗಲ್ಲ, ಯಾಕಂದರೆ ಇದು ರೇಂಜ್ ತುಂಬ ಕಡಿಮೆ ಇದೆ ಅನ್ಸುತ್ತೆ ನನಗೆ. ಸೊ ಗಾಡಿದು ಬೇಸಿಕ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಡ್ರೈವ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಲೈಟಾಗಿ ಥ್ರಾಟಲ್ ಕೊಡಬೇಕು. ಓಕೆ ಗುರು, ಏನು ಗುರು ಇದು? ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಎಲೆಕ್ಟ್ರಿಕ್ ಗಾಡಿನ. ನಾನು ಯಾವತ್ತೂ ನಾನು ಎಲೆಕ್ಟ್ರಿಕ್ ಗಾಡಿ ಓಡಿಸೇ ಇಲ್ಲ. ನಾನು ತುಂಬ ಫಾಸ್ಟಾಗಿ ಓಡ್ಸೋಕ್ಕಾಗಲ್ಲ, ಯಾಕಂದರೆ ಇದು ಟೆಸ್ಟ್ ಡ್ರೈವ್ ರೋಡ್ ಇಲ್ಲ. ಹುಷಾರಮ್ಮ. ಬ್ರೇಕಿಂಗ್ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಆಕ್ಸಿಲರೇಷನ್ ಕೂಡ ಅಷ್ಟೇ ತುಂಬ ಸ್ಮೂತ್ ಆಗಿದೆ. ಬ್ರೇಕಿಂಗ್ ಸಿಕ್ಕಾಪಟ್ಟೆ ಹಾರ್ಡ್ ಇದೆ. ನೀವು ಆರಿನ ಬ್ರೇಕಿಂಗ್ ಕೆಡ್ದಾಗಿದೆ ಅಂತ ಹೇಳ್ತಿರಲ್ಲ, ಒಂದು ಸಲ ಇದನ್ನ ಓಡಿಸಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇದು ಆಲ್ಮೋಸ್ಟ್ ನಿಮಗೆ 115 km/h ಟಾಪ್ ಸ್ಪೀಡ್ ರೀಚ್ ಆಗುತ್ತೆ. ನೀವು ಇದನ್ನ ಬ್ರೇಕ್ ಹಿಡ್ಕೊಂಡು ಥ್ರಾಟಲ್ ಕೊಟ್ಟರೆ ಗಾಡಿ ಮುಂದೆ ಹೋಗಲ್ಲ. ನೀವು ಮುಂದೆ ಹೋಗಬೇಕು ಅಂದರೆ 2 ಬ್ರೇಕ್ಸ್ನ ಬಿಟ್ಟಿರಬೇಕು. ಸೊ ನಿಮ್ಗೆ ಆವಾಗಲೇ ನಾನು ರೈಡಿಂಗ್ ಮೋಡ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀಟಾಗಿ. ಈಗ ನಿಮಗೆ ಕ್ರಾಲ್ ಮೋಡ್ ಅಂತ ಒಂದಿದೆ, ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಮೋಡ್ನ ಚೇಂಜ್ ಮಾಡ್ಕೊಳ್ಳೋದಿರುತ್ತೆ. ಸೊ ನೀವು ಇದನ್ನ 2 ಸೆಕೆಂಡ್ಸ್ ಹಿಂಗೆ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅಪ್ ಸೈಡು. ಈಗ ನೋಡಿ ಡಿ ಇರೋದು ಸಿ ಆಗಾಯಿತು. ಸೊ ಸಿ ಅಂದರೆ ಕ್ರಾಲ್ ಮೋಡ್. ಆ್ಯಕ್ಚುಲಿ ಲೈಟಾಗಿ ತುಂಬ ಸ್ಲೋ ಆಗಿ ಮೂವ್ ಆಗುತ್ತೆ. ನೀವೇನಾದರೂ ಆ ಕಡೆ ಈ ಕಡೆ ಪಾರ್ಕಿಂಗ್ ಸ್ಪೇಸಲ್ಲಿ ಇದ್ದೀರಾ ಅಂದರೆ ನೀವು ಇದು ಕ್ರಾಲ್ ಮಾಡ್ಕೊಂಡು ಸ್ಲೋ ಆಗಿ ಸಡನ್ನಾಗಿ ಥ್ರಾಟಲ್ ತಗೊಳ್ಳಲ್ಲ. ಫುಲ್ ಕಡಿಮೆ ಪವರಿಂದ ನಿಮಗೆ ಗಾಡಿನ ಮೂವ್ ಮಾಡ್ಬೋದು. ಸೊ ಅಕಸ್ಮಾತು ನೀವು ಇದನ್ನ ಗಾಡಿನ ರಿವರ್ಸ್ ಮಾಡಬೇಕು ಅಂತಿದ್ರೆ ಇದೇ ಕ್ರಾಲ್ ಮೋಡಲ್ಲಿ ಥ್ರಾಟಲ್ನ ಹಿಂದ್ಗಡೆ ತಿರುಗಿಸ್ಬೇಕು. ನೋಡಿ ಇಲ್ಲಿ ಈ ಥರ ರಿವರ್ಸ್ ಹೋಗ್ತೀರಾ ನೋಡಿ. ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಜಾಸ್ತಿ ಇದೆ, ನೋಡ್ಕೊಂಡು ಮಾಡಬೇಕು. ನೋಡಿ ರಿವರ್ಸ್ ಗೇರು ಇದೆ, ಇದಕ್ಕೆ ಥ್ರಾಟಲ್ನ ಹಿಂದ್ಗಡೆ ಮಾಡಬೇಕು. ಸೊ ನೀವೇನಾದರೂ ಮತ್ತೆ ನೀವು ಡ್ರೈವ್ ಹಾಕೊಬೇಕಂದ್ರೆ ಸಿಂಪಲ್ಲಾಗಿ ಮೇಲ್ಗಡೆ ಇನ್ನೊಂದು ಸಲ ಹಿಂಗೆ ಮಾಡಬೇಕು ಅಷ್ಟೇ. ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳಬೇಕು ಅಂದರೆ 20 bhp 124 kgsಗೆ ತುಂಬ ಪವರ್ಫುಲ್ ಅಂತಲೇ ಆಯಿತು. ಬಟ್ ಪ್ರಾಬ್ಲಮ್ ಏನು ಈ ಗಾಡೀಲಿ ಅಂದರೆ ರೇಂಜ್ ಅಷ್ಟೊಂದು ಇಲ್ಲ. ಆ್ಯಂಡ್ ಇದು ನಿಮಗೆ ರಾಯಲ್ ಎನ್ಫೀಲ್ಡ್ ಫೀಲ್ ಬೇಕು ಅಂದರೆ ನಿಮಗೆ ಡೆಫಿನೆಟ್ಲಿ ಸಿಗಲ್ಲ, ಮರ್ತುಬಿಡಿ. ಯಾಕಂದರೆ ಇದು ಪ್ಯೂರ್ಲಿ ಟೆಕ್ನಾಲಜಿ ಬೇಸ್ಡ್ ಬೈಕ್ ಆಗಿರೋದ್ರಿಂದ ನೀವು ಪ್ರಾಕ್ಟಿಕಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಬ್ರೇಕಿಂಗ್ ಆಗಲಿ, ಗಾಡಿದು ಸೀಟು ಸ್ವಲ್ಪ ಇನ್ನೂ ದೊಡ್ಡದಾಗಿರ್ಬೋದಿತ್ತು, ವೈಡಾಗಿ. ಚಿಕ್ಕದಾಗಿದ್ರೂ ಕಂಫರ್ಟೇಬಲ್ ಆಗಿದೆ. ನೈಸ್, ಚೆನ್ನಾಗಿದೆ. ಥರ ಯುನೀಕ್ ಆಗಿದೆ ಗುರು ಗಾಡಿ. ಬನ್ನಿ ಇನ್ನೊಂದು ಸಲ ಹೋಗಿ ಬರೋಣ. ತಪ್ಪು ತಿಳ್ಕೊಬೇಡಿ, ಇಲ್ಲಿ ಬೇರೆ ದಾರಿ ಇಲ್ಲ. ಆ ಕಡೆ ಹೋದರೆ ಮೇನ್ ರೋಡ್ ಇದೆ, ಅಲ್ಲಿ ಟೆಸ್ಟ್ ಡ್ರೈವ್ ಮಾಡೋಕ್ಕಾಗಲ್ಲ. ಬರೀ ಇದಷ್ಟೇ ರೋಡ್ ಕೊಟ್ಟಿದ್ದಾರೆ ನಮಗೆ. ಹಿಂದ್ಗಡೆಯಿಂದ ನೋಡೋಕ್ಕೆ ಸೇಮ್ ಇದು ಯೂಲು ಸ್ಕೂಟರ್ ಥರನೇ ಕಾಣುತ್ತೆ. ಬಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಡೈಲಿ ಕಮ್ಯೂಟಿಂಗ್ ಪರ್ಪಸ್ಗೆಲ್ಲ ಆರಾಮಾಗಿ ಹುಡುಗಿರು ಓಡಿಸ್ಬೋದು ಈ ಗಾಡಿನ. ಬ್ಯಾಟ್ರಿ ಯಾವಾಗ ಮುಗ್ದೋಗುತ್ತೋ ಗೊತ್ತಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಲೈಕ್ ಮಾಡ್ಕೊಂಡಿರಿ. ಮಿರರ್ ವಿಸಿಬಿಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ.
ಸೀಟಿಂಗ್ ಪೊಸಿಷನು ಅಷ್ಟೇ ತುಂಬ ಕಂಫರ್ಟೇಬಲ್ ಆಗಿದೆ. ಜಾಸ್ತಿ ಅಪ್ರೈಟು ಇಲ್ಲ, ಫುಲ್ ಕಮಿಟೆಡು ಇಲ್ಲ, ಫುಲ್ ಆರಾಮಾಗಿ ರಿಲ್ಯಾಕ್ಸ್ಡ್ ಪೊಸಿಷನಲ್ಲೇ ಸ್ಟ್ರೇಟಾಗಿ ಕೂತ್ಕೊಂಡು ಗಾಡಿ ಓಡಿಸ್ತಿರ್ತೀರ ನೀವು. ಹಿಂದ್ಗಡೆ ಮುಂದ್ಗಡೆ ಎರಡು ಟೈರಲ್ಲಿ ನಿಮಗೆ ಟ್ಯೂಬ್ಲೆಸ್ ಬರುತ್ತೆ ನೋಡಿ. ಗಾಡಿ ಆನ್ ಆಗಿದೆ ಅಂತಲೇ ಗೊತ್ತಿರಲ್ಲ. ಹಿಂದ್ಗಡೆ ಹಿಂದೆ ಮುಂದೆ ಎರಡು ಟ್ಯೂಬ್ಲೆಸ್ ಬರುತ್ತೆ, 19 ಇಂಚ್ ಅಲಾಯ್ಸ್ ಬರುತ್ತೆ, ಬ್ರೇಕಿಂಗ್ ಜೊತೆಗೆ ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ. ಬಂದು ಟ್ರೈ ಮಾಡಿ, ಟೆಸ್ಟ್ ಡ್ರೈವ್ ಫ್ರೀಯಾಗಿ ಕೊಡ್ತಾರೆ. ಇವಾಗ ಮೊನ್ನೆ ತಾನೇ ಲಾಂಚ್ ಆಗಿರೋದು, ಅಂದರೆ 9th ಏಪ್ರಿಲ್ಗೆ. ಸೊ ಅವರು ಇನ್ನೂ ಇದು ಕೇಳಿಲ್ಲ ನನಗೆ, ಲೈಸೆನ್ಸು ಏನೂ ಕೇಳಿಲ್ಲ. ಹಂಗೆ ಹೊರಗಡೆ ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಫಸ್ಟು ಫೀಚರ್ಸ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಗಾಡಿ ಹೆಂಗೆ ಕಂಟ್ರೋಲ್ ಮಾಡೋದು, ಹೆಂಗೆ ಏನು. ನೀವು ನೋಡಿ, ಟೆಸ್ಟ್ ಡ್ರೈವ್ ಕೊಡ್ತಾ ಇದ್ದಾರೆ ಅಂದರೆ ರೂಬ್ತಾನೆ ಇದ್ದಾರೆ ಜನ. 20 bhp ಪವರು. ಟ್ರಾಫಿಕಲ್ಲಿ ಹೆವಿ ನುಗ್ಸಾಡ್ಬೋದು ಗುರು, ಈ ಗಾಡಿನ ಹೆವಿ ನುಗ್ಸಾಡ್ಬೋದು. ಒಂದು ನಿಮಿಷ ಸರ್. ಚೆನ್ನಾಗಿದೆ. ನೈನ್ ಔಟ್ ಆಫ್ 10 ಅಂತಲೇ ಹೇಳ್ಬೋದು. ನೋಡಿ, ಗಾಡಿದು ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತಲೂ ತೋರಿಸುತ್ತೆ. ಓಡೋ ಮೀಟ್ರ್ ನೋಡ್ತಿರ್ಬೋದು, 241 ಕಿಲೋಮೀಟ್ರ್ ಓಡಿದೆ. ಸೊ 68 ಕಿಲೋಮೀಟರ್ ಇನ್ನೂ ರೇಂಜ್ ಇದೆ ಅಂತ ತೋರಿಸ್ತಾ ಇದೆ ಅಲ್ಲಿ. ಚೆನ್ನಾಗಿದೆ ನೋಡಿ. ಇಲ್ಲಿ ಬೇಸಿಕ್ಕು ನ್ಯಾವಿಗೇಷನ್ನು, ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಕನೆಕ್ಟ್ ಮಾಡ್ಕೊಬೋದು ನೀವು. ಸೊ ಇದನ್ನು ಮ್ಯೂಸಿಕ್ ಬೇಕಿದ್ರೂ ಮ್ಯೂಸಿಕ್ ಆನ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಸೊ ಹಿಂಗಿದೆ ನೋಡಿ, ಗಾಡಿ ಡೀಟೇಲ್ಸ್ ಹಿಂಗಿದೆ. ಆಲ್ ಓವರಾಗಿ ಹೇಳಬೇಕು ಅಂದರೆ ಚೆನ್ನಾಗೇ ಇದೆ. ಸೊ ಬೇಸಿಕ್ಲಿ ಇದರಲ್ಲಿ 2 ಕಲರ್ಸ್ ಬರುತ್ತೆ, ಒಂದು ಗ್ರೀನ್ ಕಲರು, ಒಂದು ಬ್ಲ್ಯಾಕ್ ಕಲರು. 2 ಕಲರ್ ಚೆನ್ನಾಗಿದೆ. ಒಂದು ಸಲ ಟೆಸ್ಟ್ ಡ್ರೈವ್ ಮಾಡಿ, ಫುಲ್ ಸ್ಮೂತಾಗಿದೆ, ಚೆನ್ನಾಗಿದೆ ಗಾಡಿ. ನೋಡಿ, ನಮ್ಮ ಹುಡುಗ ಅವಿನಾಶ್ ಅಂತ ನಾನು ಬ್ಲಾಗಲ್ಲೆಲ್ಲ ಬಂದಿದ್ದಾನೆ ಸುಮಾರು ಸಲ. ಅವನು ಟೆಸ್ಟ್ ಡ್ರೈವ್ ತೊಗೊಂಡ. ಲೈಸೆನ್ಸ್ ಎಲ್ಲ ಈಸ್ಕೊಂಡ್ರು ಇವಾಗ. ಟೆಸ್ಟ್ ಡ್ರೈವ್ ಮುಗಿದ್ಮೇಲೆ ನಾನು ಅವಾಗಲೇ ಲೈಸೆನ್ಸ್ ಈಸ್ಕೊಳ್ಳಿಲ್ಲ ಅಂತ ಹೇಳಿದ್ರು. ಅಲ್ಲ, ಆನ್ ಇದ್ದಾಗಿರುತ್ತೆ, ಆನ್ ಇದ್ದಾಗ ಈ ಥರ ಇರುತ್ತೆ. ಬಟ್ ಆಫ್ ಮಾಡಿ ಇಡ್ತೀಯಲ್ಲ, ಹಾಂ, ನಾವು ಗೇರ್ ಹಾಕ್ಬಿಟ್ಟು ನಿಲ್ಲಿಸ್ತೀವಿ. ಇದರಲ್ಲಿ ಗೇರ್ ಬರಲ್ಲ. ಸೊ ಸ್ಕೂಟಿ ಥರನೇ ಇದು, ಹಿಂದ್ಗಡೆ ಹೋಗ್ಬಿಡುತ್ತೆ ಪಾರ್ಕಿಂಗಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇದ್ರ ಹೆಡ್ಲೈಟ್ಸು ಅಷ್ಟೊಂದೇನು ಚೆನ್ನಾಗಿರಲ್ಲ ಅನ್ಕೊತೀನಿ. ಇದ್ರ ಇಂಡಿಕೇಟರ್ಸ್ ನೋಡಿ, ಒಂಥರ ಯೂನೀಕಾಗಿ ಇಲ್ಲೇ ಹ್ಯಾಂಡಲ್ ಬಾರ್ ಜೊತೆ ಕೊಡ್ತಾರೆ. ಸೊ ಅಡ್ಜಸ್ಟೇಬಲ್ ಬ್ರೇಕ್ ಆ್ಯಂಡ್ ಕ್ಲಚ್ ಲಿವರ್ ಸಿಗುತ್ತೆ ನಿಮಗೆ. ಸೊ ಆಲ್ ಓವರ್ ಲುಕ್ ಹಿಂಗಿದೆ ನೋಡಿ ಗಾಡಿ. ಸೊ ಗಾಡಿ ಹೆಂಗೆ ಅನಿಸ್ತು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇನ್ನೇನಾದರೂ ಡೀಟೇಲ್ಸ್ನ ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಹಿಂದ್ಗಡೆಯಿಂದ ನೋಡಬೇಕು ಅಂದರೆ ಇದು ಸೇಮ್ ಯೂಲು ಸ್ಕೂಟರ್ ಥರನೇ ಇದೆ. ಸೊ ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಇದೆ ಗಾಡಿ, 124 kgs ಮಾತ್ರ. ಸೊ ನೀವು ಸ್ಪೀಡ್ ಹೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ. ಬಟ್ ಓಕೆ, ನೀವು ಟ್ರಾಫಿಕಲ್ಲಿ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಪರವಾಗಿಲ್ಲ. ನೀವೇನಾದರೂ ಹೈವೇ ಅಥವಾ ಲಾಂಗ್ ಟ್ರಿಪ್ ಓಡಿಸ್ತೀರಾ ಅಂದರೆ ಈ ಗಾಡಿ ನಿಮಗೆ ಪ್ರಾಕ್ಟಿಕಾಲಿಟಿ ಇಲ್ಲ. ಹಿಂದ್ಗಡೆ ಇದ್ರದ್ದು ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ, ಆಮೇಲೆ ಮುಂದ್ಗಡೆ ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ. ಸೊ ನಾರ್ಮಲ್ಲು ಇನ್ವರ್ಟೆಡ್ ಫೋಕ್ಸ್ ಬರಲ್ಲ ಇದಕ್ಕೆ.